ನೀವು ಕೂಡ ನಿಮ್ಮ ಜೀವನದಲ್ಲಿ ಬಹಳಷ್ಟು ದೊಡ್ಡ ಕನಸುಗಳನ್ನ ಕಂಡಿದ್ದೀರಾ. ಕನಸುಗಳನ್ನ ಸಂಪೂರ್ಣ ಮಾಡಬೇಕು, ಪರಿಪೂರ್ಣ ಮಾಡಬೇಕು ಅಂತ ಅಂದ್ಕೊಳ್ತಿದ್ದೀರಾ. ಬಟ್ ಆದ್ರೂ ಮಾಡಕ್ ಆಗ್ತಿಲ್ಲ. ಸೊ ಏನೋ ಒಂದು ನಿಮ್ಮನ್ನ ತಡೆ ಆಗ್ತಿದೆ, ಅಥವಾ ನೀವು ಅಂದ್ಕೊಂಡಿದ್ರೆ ಮಾಡಕ್ ಆಗ್ತಿಲ್ಲ ಅನ್ನೋಂಥವ್ರಾದ್ರೆ, ಆ ಗುಂಪಲ್ಲಿ ನೀವು ಇರೋದಾದ್ರೆ ಅಂತವ್ರಿಗೋಸ್ಕರ ಇವತ್ತೊಂದು ವಿಡಿಯೋ. ಈ ವಿಡಿಯೋದಲ್ಲಿ ನಿಮಗೆ ನಿಮ್ಮ ಕಂಫರ್ಟ್ ಝೋನ್ ಇಂದ ಹೊರಗಡೆ ಬರ್ಲಿಕ್ಕೆ ಏನ್ ಮಾಡಬೇಕು ನೀವು, ಮತ್ತೆ ನಿಮ್ಮ ಗುರಿನ ಕೇವಲ ಮಾತಲ್ಲಿ ಗುರಿ ಅಥವಾ ನಿಮ್ಮ ಕನಸನ್ನ ಕೇವಲ ಮಾತಲ್ಲಿ ಕನಸಾಗಿಸ್ಕೊಳ್ಳದೆ ನನಸು ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನ ತಿಳ್ಕೊಳ್ಳಿಕ್ಕೋಸ್ಕರ, ಹಾಗೆ ಅದನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೋಸ್ಕರ ಪ್ರಾಕ್ಟಿಕಲ್ ಆಗಿ ಪ್ರೂವ್ ಆಗಿರುವಂತಹ ಬಹಳ ಈಸಿಯೆಸ್ಟ್ 5 ಸ್ಟೆಪ್ಸ್ ಏನಿದೆ ಅದನ್ನ ಹೇಳಿಕೊಟ್ಟಿದ್ದೀನಿ. ವಿಡಿಯೋನ ಪೂರ್ತಿ ನೋಡಿ. ಮತ್ತೆ ನಿಮ್ಮ ಕನಸೇನಿದೆ ಆ ಕನಸನ್ನ ಕೇವಲ ಕನಸಲ್ಲದೆ ನನಸು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ನಮಸ್ತೆ. ಎಸ್, ಇವತ್ತಿನ ಈ ವಿಡಿಯೋದಲ್ಲಿ ಬಹಳ ಸುಂದರವಾದಂತ ಹಾಗೆ ಪ್ರಾಕ್ಟಿಕಲ್ ಆಗಿ ಪ್ರೂವ್ ಆಗಿರುವಂತ 5 ಟಿಪ್ಸ್ ಏನಿದೆ, 5 ಮೆಥಡ್ಸ್ ಏನಿದೆ, 5 ಸ್ಟೆಪ್ಸ್ ಏನಿದೆ, ಆ ಸ್ಟೆಪ್ಸ್ ನ ಹೇಳಿ ಕೊಡ್ತಾ ಇದ್ದೀನಿ. ನೀವು ನಿಮ್ಮ ಕಂಫರ್ಟ್ ಝೋನ್ ಇಂದ ಹೊರಗಡೆ ಬಂದು ನೀವು ಅಂದ್ಕೊಂಡಿದ್ದನ್ನ, ನಿಮ್ಮ ಕನಸನ್ನ ಕೇವಲ ಕನಸಾಗಿ ಉಳಿಸದೆ ನನಸಾಗಿ ಕನ್ವರ್ಟ್ ಮಾಡಕ್ಕೆ ಸಾಧ್ಯ ಆಗುವಂತ ಒಂದು 5 ಸ್ಟೆಪ್ಸ್ ನ ಹೇಳಿ ಕೊಡ್ತಾ ಇದ್ದೀನಿ. ಸೊ 5 ಸ್ಟೆಪ್ಸ್ ನ ಫಾಲೋ ಮಾಡಿ ನನ್ನ ಕಂಫರ್ಟ್ ಝೋನ್ ಇಂದ ನಾನು ಹೊರಗಡೆ ಬಂದು ನಾನು ಕೂಡ ಒಂದಷ್ಟು ಸಾಧನೆ ಮಾಡ್ತೀನಿ ಅಂತ ಅನ್ಕೊಳ್ತಾ ಇದ್ರೆ ನೀವು ಈ ವಿಡಿಯೋನ ಪೂರ್ತಿ ನೋಡ್ತೀರಾ. ಹಾಗೆ ನಿಮ್ಮ ಕಂಫರ್ಟ್ ಝೋನ್ ಇಂದ ಹೊರಗಡೆ ಬರ್ಲಿಕ್ಕಿಂತ ಮೊದಲು ಈಗ ಹೇಳಿಕೊಟ್ಟಿರುವಂತಹ ಒಂದು ಸಣ್ಣ ಕತೆ ಏನಿದೆ, ಆ ಕತೆನ ಕೇಳಿಸ್ಕೊಳ್ಳಿ. ಅದರ ಮುಖಾಂತರ ನಾನು ನಿಮಗೆ 5 ಸ್ಟೆಪ್ಸ್ ಏನಿದೆ, ಪವರ್ಫುಲ್ ಸ್ಟೆಪ್ಸ್, ಪ್ರಾಕ್ಟಿಕಲ್ ಸ್ಟೆಪ್ಸ್, ಮತ್ತೆ ಎಲ್ಲರೂ ಫಾಲೋ ಮಾಡಬೇಕಾಗಿರುವಂತಹ, ಫಾಲೋ ಮಾಡಬಹುದಾದಂತ ಸ್ಟೆಪ್ಸ್ ಏನಿದೆ ಅದನ್ನ ಹೇಳಿಕೊಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಕತೆಯನ್ನ ಸ್ಟಾರ್ಟ್ ಮಾಡೋದಾದ್ರೆ, ಒಂದು ಊರಿನಲ್ಲಿ ರಾಜ ಇರ್ತಾನೆ. ಆ ರಾಜ ಇನ್ನೊಬ್ಬ ರಾಜನಿಗೆ 2 ಹದ್ದು ಮರಿಗಳನ್ನ ಗಿಫ್ಟ್ ಆಗಿ ಕೊಡ್ತಾನೆ. ಆ ರಾಜನಿಗೆ ಹದ್ದುಗಳಂದ್ರೆ ಬಹಳ ಪ್ರಾಣ. ಸೊ ಸಾಕಷ್ಟು ಹದ್ದುಗಳನ್ನ ಸಾಕಿರ್ತಾನೆ. ಬಟ್ ಆ ಹದ್ದುಗಳನ್ನ ಕಂಡ್ರೆ, ಹದ್ದುಗಳನ್ನ ನೇಚರ್, ಹದ್ದುಗಳನ್ನ ಬಿಹೇವಿಯರ್ ಏನಿದೆ, ಹದ್ದುಗಳಿರೋ ಕಾನ್ಫಿಡೆನ್ಸ್ ನ ಕಂಡ್ರೆ ಆ ರಾಜನಿಗೆ ಬಹಳಷ್ಟು ಖುಷಿ ಮತ್ತೆ ಹೆಮ್ಮೆ. ಹಾಗಾಗಿ ಆ 2 ಹದ್ದು ಮರಿಗಳನ್ನ ಗಿಫ್ಟ್ ಆಗಿ ಪಡಿತಾನೆ. ಆ ಗಿಫ್ಟ್ ಆಗಿ ಪಡೆದಂತ ಹದ್ದುಗಳನ್ನ ಕಂಡ ತಕ್ಷಣ ಲವ್ ಅಟ್ ಫಸ್ಟ್ ಸೈಟ್ ಅಂತ ನಾವೇನ್ ಹೇಳ್ತೀವಿ ನೋಡಿ, ಹಾಗೆ ಅವನ ಕಡೆ 1000 ಹದ್ದುಗಳಿದ್ರು ಕೂಡ ಈ 2 ಮರಿಗಳನ್ನ ನೋಡಿದ ತಕ್ಷಣ ಬಹಳಷ್ಟು ಖುಷಿ ಪಡ್ತಾನೆ, ಬಹಳಷ್ಟು ಸಂತೋಷ ಆಗುತ್ತೆ ಅವನಿಗೆ. ಹಾಗೆ ಆ ಹದ್ದುಗಳನ್ನ ತಗೊಂಡೋಗಿ ತನ್ನ ರಾಜ್ಯಕ್ಕೆ ವಾಪಸ್ ತಗೊಂಡೋಗಿ ಕೇರ್ ಟೇಕರ್ನ ಕರೆದು ನೇಮಕ ಮಾಡ್ತಾನೆ. ಈ ಹದ್ದು ಮರಿಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿಕ್ಕೆ, ಸಾಕ್ಲಿಕ್ಕೆ, ಅದಕ್ಕೆ ಬೇಕಾಗಿದ್ದಂತ ಪೋಷಣೆ ಮಾಡ್ಲಿಕ್ಕೆ ಒಬ್ಬನ್ನ ನೇಮಕ ಮಾಡ್ತಾನೆ. ಸೊ ಹೀಗೆ ನೇಮಕ ಮಾಡ್ತಾ ಹದ್ದುಗಳು ದಿನೇ ದಿನ ಬೆಳೀತಾ ಹೋಗ್ತವೆ. ಸೊ ಪ್ರತಿ ಸಲ ತಿಂಗಳಿಗೊಮ್ಮೆ ಈ ಜಾಗಕ್ಕೆ ಬಂದು ಹದ್ದುಗಳನ್ನ ಮಹಾರಾಜ ಗಮನಿಸಿರ್ತಾನೆ. ಸೊ ಈ ಹದ್ದುಗಳನ್ನ ನೋಡಿದ ತಕ್ಷಣ ಕೂಡ ಅವನಿಗೆ ಬಹಳಷ್ಟು ಹೆಮ್ಮೆ ಅನಿಸ್ತಿತ್ತು, ತುಂಬಾ ಖುಷಿ ಆಗ್ತಿತ್ತು, ಬಹಳಷ್ಟು ಪವರ್ಫುಲ್ ಅಂತ ಅನಿಸ್ತಾ ಇತ್ತು ರಾಜನಿಗೆ. ಸೊ ಆಗಿರ್ತಿತ್ತು ಆ ಹದ್ದುಗಳನ್ನು. ಆ ಹದ್ದುಗಳ ಜೊತೆ ಅವನು ಒಡನಾಟ ಬೆಳೆಸ್ತಾ ಅವನಿಗೆ ಪವರ್ ಬರ್ತಿದೆಯೋ, ಅವನ ಗಾಂಭೀರ್ಯನ ಹೆಚ್ಚಾಗ್ತಿದೆಯೋ, ಅಥವಾ ಅವನೇ ಬೆಳೀತಿದ್ದಾನೋ ಅನ್ನೋ ಮಟ್ಟಿಗೆ ಫೀಲ್ ಆಗ್ತಿದ್ದ. ಸೊ ಈ ರಾಜನಿಗೆ ಒಂದು ದಿನ ಅನ್ಸುತ್ತೆ, ಈ ಹದ್ದುಗಳು ಆಟ ಆಡ್ತಾ ಇರೋದನ್ನ, ಬೆಳೀತಾ ಇರೋದನ್ನ ನೋಡಿ ಒಂದು ದಿನ ಆಕಾಶದಲ್ಲಿ ಹಾರಾಡುವಂಥದನ್ನ ನೋಡ್ಬೇಕು ಅಂತ ಕೂಡ ಅವನ ಮನಸ್ಸಲ್ಲಿ ಬರುತ್ತೆ. ಸೊ ಈ 2 ಹದ್ದುಗಳು ಆಕಾಶದಲ್ಲಿ ಯಾವಾಗ ಹಾರಾಡ್ತವೆ ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾ ಇರೋ ಹಾಗೆ ಕೆಲವು ತಿಂಗಳ ನಂತರ ಈ ಹದ್ದಿನ ಮರಿಗಳು ಬೆಳೆದು ದಷ್ಟಪುಷ್ಟವಾಗಿ ಬೆಳೀತವೆ. ಅದನ್ನ ಉಡಾವಣೆ ಮಾಡಬೇಕು ಅಥವಾ ಹೊರಗಡೆ ಬಿಡಬೇಕು ಅನ್ನುವಂತ ಸಮಯ ಬರುತ್ತೆ. ಸೊ ಆ ಸಮಯಕ್ಕೆ ಈ ವೈಭವಯುತವಾದ ಒಂದು ಸಂದರ್ಭ ಏನಿದೆ, ಆ ಸನ್ನಿವೇಶದಲ್ಲಿ ಆ 2 ಮರಿಗಳನ್ನ ಹಾರಿಸಕ್ಕೆ ಬೆಳೆದಂತ ಹದ್ದು ಮರಿಗಳೇನಿತ್ತು ಆ ಮರಿಗಳನ್ನ ಹಾರಾಟ ಮಾಡ್ಲಿಕ್ಕೆ ಬಿಡ್ತಾನೆ. ಸೊ ತನ್ನ ಕೇರ್ ಟೇಕರ್ಗೆ ಇನ್ಸ್ಟ್ರಕ್ಷನ್ ಕೊಡ್ತಾನೆ, ಹೇಳ್ತಾನೆ ಈ ಹದ್ದು ಮರಿಗಳನ್ನ ಹೊರಗಡೆ ಹಾರಾಡ್ಲಿಕ್ಕೆ ಬಿಡುವಂತ. ಸೊ ಆ ಸಮಯದಲ್ಲಿ ಕೇರ್ ಟೇಕರ್ ಇದ್ದಂತವನು ಆ 2 ಹದ್ದು ಮರಿಗಳನ್ನ ಹಾರಾಡ್ಲಿಕ್ಕೆ ಸೂಚನೆ ಕೊಡ್ತಾನೆ. ಸೊ ಈ 2 ಹದ್ದು ಮರಿಗಳು ಸಾಮಾನ್ಯವಾಗಿ ಒಂದು ರೆಂಬೆ ಮೇಲೆ ಕೂತ್ಕೊಳ್ತಾ ಇದ್ದ, ರೆಗ್ಯುಲರ್ ಆಗಿ ಪ್ರತಿದಿನ ಕೂರ್ತಾ ಇದ್ದಂತ ಜಾಗ ಏನಿತ್ತು ಆ ಜಾಗದಿಂದ ಹಾರಾಟ ಹಾರ್ಲಿ ಅಂತ ಹೇಳಿ ಕೇರ್ ಟೇಕರ್ ಇನ್ಸ್ಟ್ರಕ್ಷನ್ ಮಾಡ್ತಾನೆ. ಸೊ ಇನ್ಸ್ಟ್ರಕ್ಷನ್ ಕೊಟ್ಟ ತಕ್ಷಣ ಅವನ ಸೂಚನೆಯಂತೆ 2 ಹದ್ದುಗಳು ಕೂಡ ಹಾರಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಒಂದು ಹದ್ದು ಏನಿದೆ ಹಾರ್ತಾ ಸುತ್ತಲೂ ನನ್ನ ಫೀಲ್ಡ್ ಏನಿತ್ತು, ಗ್ರೌಂಡ್ ಏನಿತ್ತು, ಗ್ರೌಂಡ್ ಸುತ್ತ ಹೊಡೆದು ಸುತ್ತುತ್ತಾ ಕಂಟಿನ್ಯೂಸ್ ಆಗಿ ಹಾರ್ತಾನೆ ಇರುತ್ತೆ. ಸೊ ಹಾಗೆ ಆ ಹದ್ದು ಮೇಲಿಂದ ಮೇಲೆ ಹಾರ್ಕೊಂಡು ಹೋಗ್ತಾ ಇರುತ್ತೆ. ಆದ್ರೆ 2ನೇ ಹದ್ದು ಏನಿದೆ, ಒಂದು 2 ನಿಮಿಷಗಳ ನಂತರ ಹಾರಾಡಿ ಮತ್ತೆ ಬಂದು ಆ ರೆಂಬೆ ಮೇಲೆ ಕುತ್ಕೊಳ್ತಾ ಇರುತ್ತೆ.
ಸೊ ಮೊದಲನೇ ಹದ್ದು ಆಕಾಶದಲ್ಲಿ ತೇಲಾಡ್ತಾ ಇರೋದನ್ನ ನೋಡ್ತಾ ಖುಷಿ ಪಡ್ತಾ ಇದ್ರೆ, ಇನ್ನೊಂದು ಹದ್ದೇನಿತ್ತು ಆ ಹದ್ದು ಮತ್ತೆ ವಾಪಸ್ ಬಂದು ಕೇವಲ 1 ನಿಮಿಷ 2 ನಿಮಿಷ ಹಾರಾಡಿ ಮತ್ತೆ ಬಂದು ರೆಂಬೆ ಮೇಲೆ ಕೂತ್ಕೊಳ್ಳೋದನ್ನ ನೋಡಿದಂತ ರಾಜನಿಗೆ ಚಿಂತೆ ಸ್ಟಾರ್ಟ್ ಆಗುತ್ತೆ. ಇದೇನಿದು, ಒಂದು ಹದ್ದು ಹಾರ್ತಾ ಇದೆ, ಈ ಹದ್ದು ಹಾರ್ತಾ ಇಲ್ವಲ್ಲ, ಯಾಕೆ ಅಂತ. ಸೊ ರಾಜ ಬಂದು ಈ ಕೇರ್ ಟೇಕರ್ಗೆ ಕೇಳ್ತಾನೆ, ಏನಿದು, ಇದೇನ್ ಸಮಸ್ಯೆ ಅಂತ. ಅದಕ್ಕೆ ಕೇರ್ ಟೇಕರ್ ಹೇಳ್ತಾನೆ, ಹೌದು ಮಹಾಸ್ವಾಮಿ, ಈ ಹದ್ದು ಮರಿ ಮೊದ್ಲಿಂದನೂ ಹಾಗೆ 1 ನಿಮಿಷ ಹಾರಾಡಿದ್ರೆ ಮತ್ತೆ ಬಂದು ರೆಂಬೆ ಮೇಲೆ ಮತ್ತೆ ಕೂರ್ತಿರುತ್ತೆ. ಸೊ ಇವನಿಗೆ ಚಾಲೆಂಜ್ ಅಂತ ಅನ್ಸುತ್ತೆ, ಒಂದ್ ರೀತಿ ಚಿಂತೆ ಆಗತ್ತೆ. ಸೊ ಹಾರಾಡ್ತಿದ್ದಂತ ಹದ್ದುಗಳನ್ನ ನೋಡ್ತಿದ್ರು, ಈ ಹದ್ದು ಹಾರಾಡ್ತಿಲ್ವಲ್ಲ ಅಂತ ರಾಜನಿಗೆ ದುಃಖ ಆಗತ್ತೆ. ಸೊ ಹಾಗೆ ಒಂದು ಮುಗಿಸ್ತಾನೆ. ಏನಪ್ಪಾ ಅಂತಂದ್ರೆ, ಈ ಹದ್ದು ಮರಿನ ಆಕಾಶದಲ್ಲಿ ನಾರ್ಮಲ್ ಆಗಿ ಹಾರಾಡೋ ರೀತಿ ಮಾಡಿದಂತವ್ರಿಗೆ 1,000 ಚಿನ್ನದ ವರಗಳನ್ನ ಕೊಡ್ತೀನಿ ಅಂತೇಳಿ ಸಾರಿಸ್ತಾನೆ. ಸೊ ಈ ಸಾರಿಸಿದ ನೋಡಿ ಸಾಕಷ್ಟು ಜನ ಹಣದ ಆಸೆಯಿಂದ ಬಂದು ಪ್ರಯತ್ನ ಪಡ್ತಾರೆ. ಪ್ರತಿದಿನ ಬಂದ್ರು ಒಬ್ಬಲ್ಲ ಒಬ್ರು ಒಂದು ಪ್ರಯತ್ನ ಪಡ್ತಿರ್ತಾರೆ. ಇದೇ ರೀತಿ ತಿಂಗಳಗಟ್ಲೆ ನಡೆದ್ರೂ ಕೂಡ ಈ ಹದ್ದಿನ ಮರಿ ಹಾರಾಡೋದನ್ನ ಹಾರೋದಿಲ್ಲ. ಸೊ 1 ನಿಮಿಷ ಹಾರ್ತಿತ್ತು, ಮತ್ತೆ ಬಂದು ರೆಂಬೆ ಮೇಲೆ ಕೂರ್ತಾ ಇತ್ತು. ಸೊ ಇದನ್ನ ಕಂಡ ರಾಜ ಬೇಜಾರಾಗಿ ಸುಮ್ಮನಾಗ್ಬಿಡ್ತಾನೆ. ಸೊ ಹಾಗೆ ನಡೀತಿದ್ದಾಗೆ ಒಂದು ದಿನ 2 ಹದ್ದುಗಳು ಆಕಾಶದಲ್ಲಿ ಹಾರ್ತಾ ಇರೋದನ್ನ ನೋಡಿ ರಾಜನ್ಗೆ ಬಹಳ ಖುಷಿ ಆಗ್ಬಿಡತ್ತೆ, ಬಹಳ ಸಂತೋಷ ಪಡ್ತಾನೆ. ಬಹಳ ಹೆಮ್ಮೆಯಿಂದ ಕೇರ್ ಟೇಕರ್ನ ಕರೆದು, ಇದು ಹೇಗ್ ಸಾಧ್ಯ, 2 ಹದ್ದುಗಳು ಹಾರಾಡ್ತಾ ಇದೆಯಲ್ಲ, ಏನಾಯ್ತು ಅಂತ ಕೇಳ್ತಾನೆ. ಹೌದು ಮಹಾಸ್ವಾಮಿ, ಒಬ್ಬ ವೃದ್ಧ ಬಾಬಾ ತರ ಇರುವಂತ ಮನುಷ್ಯ ಈ ಹಾರಾಡ್ಲಿಕ್ಕೆ ಮಾಡಿದ್ದಾನೆ. ಅವನ ಮ್ಯಾಜಿಕ್ ಇಂದ, ಜಾದುಯಿಂದ ಈ ಹದ್ದು ಕೂಡ ಹಾರಾಡ್ತಾ ಇದೆ ಅಂತ ಹೇಳ್ತಾನೆ. ಇದನ್ನ ಕೇಳಿದಂತ ರಾಜನ್ಗೆ ಬಹಳ ಖುಷಿ ಆಗತ್ತೆ. ಆ ರಾಜ ಆ ಬಾಬಾನ ಕರೆದು ಕೇಳ್ತಾನೆ. ಕೇಳೋದಕ್ಕಿಂತ ಮೊದಲು 1,000 ವರಹ ಅಂತ, ಚಿನ್ನದ ವರಹ ಅಂತ ಹೇಳಿದಂತ ಬಹುಮಾನನ 2,000 ಚಿನ್ನದ ವರಹಗಳನ್ನ ಕೊಟ್ಟು ರಾಜ ಬಾಬಾನ ಕೇಳ್ತಾನೆ, ಬಾಬಾ, ನೀವು ಮಾಡಿದಂತ ಜಾದು ಏನು, ಈ ಹದ್ದು ಹೇಗೆ ಹಾರಾಡ್ತು ಅಂತ ಕೇಳ್ತಾನೆ. ಸೊ ಅದಕ್ಕೆ ಬಾಬಾ ಹೇಳುವಂತದಷ್ಟೇ, ನಾನು ಜ್ಞಾನಿ ಅಲ್ಲ, ಯಾವುದೇ ರೀತಿಯ ಪವಾಡನು ನನ್ನ ಕಡೆ ಇಲ್ಲ, ಯಾವುದು ಜಾದು ನನಗೆ ಗೊತ್ತಿಲ್ಲ. ಆದ್ರೆ ನಾನ್ ಮಾಡಿದಿಷ್ಟೇ, ಹಕ್ಕಿ ಹಾರಾಡೋದಕ್ಕೆ ಅಂತ ಬಿಟ್ಟ ತಕ್ಷಣ ಅದು ಪ್ರತಿ 1 ನಿಮಿಷದ ನಂತರ ವಾಪಸ್ ಬಂದು ಆ ರೆಂಬೆ ಮೇಲೆ ಕೂರ್ತಿತ್ತು. ಎಲ್ಲಿಂದ ಸ್ಟಾರ್ಟ್ ಮಾಡ್ತಿತ್ತು ಅದೇ ಪಾಯಿಂಟ್ ಅಲ್ಲಿ ಬಂದು ಕೂರ್ತಿತ್ತು. ಅದನ್ನ ನಾನು 2-3 ಸಲ ಗಮನಿಸಿದೆ. ನನಗನ್ನಿಸ್ತು, ಆ ಕೂರ್ಲಿಕ್ಕೆ ಜಾಗ ಇದ್ರೇನೆ ಇದು ಬಂದು ಕೂರುತ್ತೆ ಅಂತೇಳಿ ಆ ಇದ್ದಂತ ಕೊಂಬೆ ಏನಿತ್ತು, ಆ ರೆಂಬೆ ಕೊಂಬೆನ ನಾನು ಕಟ್ ಮಾಡಾಕ್ದೆ. ಅದ ನಂತರ ಅದಕ್ಕೆ ಕೂರ್ಲಿಕ್ಕೆ ಜಾಗ ಅಲ್ಲದೆ ಹಾರಾಡ್ಲಿಕ್ಕೆ ಸ್ಟಾರ್ಟ್ ಆಯ್ತು ಅಂತ. ಸ್ನೇಹಿತರೆ, ಈ ರೆಂಬೆ ಏನಿತ್ತಲ್ಲ, ಆ ಹದ್ದಿಗಿದ್ದಂತ ಕಂಫರ್ಟ್ ಝೋನ್, ಆ ಕಂಫರ್ಟ್ ಝೋನ್ ನ ಕಟ್ ಮಾಡಿದಕ್ಕೆ ಬಾಬಾ ಆ ಹಕ್ಕಿ ಕೂಡ ಸಾಮಾನ್ಯರಂತೆ ಆಕಾಶದಲ್ಲಿ ಹಾರಾಡೋಕೆ ಸ್ಟಾರ್ಟ್ ಮಾಡ್ಕೊಳ್ತು ಅಲ್ವಾ. ಸೊ ಇದೇ ರೀತಿ ನಾವು ಕೂಡ ನಮ್ಮಲ್ಲಿರುವಂತಹ ಕಂಫರ್ಟ್ ಝೋನ್ ಅಲ್ಲಿ ಕಂಫರ್ಟ್ ಆಗಿದ್ದೀವಿ ಅಂತ ತಿಳ್ಕೊಳ್ತಾ ಈ ರೆಂಬೆ ಏನಿದೆ ಆ ರೆಂಬೆನ ಕಟ್ ಮಾಡ್ಬೇಕಾಗಿ ಬರುತ್ತೆ. ಈ ಕಂಫರ್ಟ್ ಝೋನ್ ಪ್ಲೇಸ್ ಏನಿದೆ ಆ ಪ್ಲೇಸ್ ನ ಡಿಸ್ಟರ್ಬ್ ಮಾಡ್ಬೇಕಾಗಿ ಬರುತ್ತೆ. ಹಾಗಷ್ಟೇ ನಾವು ಅಂದ್ಕೊಂಡಿದ್ದನ್ನ ಸಾಧನೆ ಮಾಡ್ಲಿಕ್ಕಾಗತ್ತೆ. ಸೊ ಮೊದಲೇ ಹೇಳಿರೋ ಹಾಗೆ ಈ ಕಂಫರ್ಟ್ ಝೋನ್ ಇಂದ ಹೊರಗಡೆ ಬರ್ಲಿಕ್ಕೆ ಮಾಡ್ಬೇಕಾಗಿರುವಂತಹ 5 ಕೆಲಸ ಏನಿದೆ, ಫಾಲೋ ಮಾಡ್ಬೇಕಾದ 5 ಸಿಂಪಲ್ ಸ್ಟೆಪ್ಸ್ ಏನಿದೆ, ಪ್ರೂವನ್ ಸ್ಟೆಪ್ಸ್ ಅಂತ ಹೇಳ್ತೀನಿ. ಈ ಸ್ಟೆಪ್ಸ್ ನ ಹೇಳಿ ಕೊಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಕೇಳಿಸ್ಕೊಳ್ಳಿ. ಹಾಗೆ 5 ಸ್ಟೆಪ್ಗಳನ್ನು ನೀವು ಕೇಳಿಸ್ಕೊಳ್ಳೇಬೇಕು. ಹಾಗಿದ್ರೆ ವಿಡಿಯೋನ ಪೂರ್ತಿ ಕೊನೆ ತನಕ ನೋಡಿ. ಹಾಗೆ ಈ ಇನ್ಫಾರ್ಮೇಶನ್ ಯೂಸ್ಫುಲ್ ಆಗಿದ್ರೆ ಶೇರ್ ಮಾಡೋದನ್ನ ಮರಿಬೇಡಿ, ಲೈಕ್ ಮಾಡೋದನ್ನ ಮರಿಬೇಡಿ. ಚಾನಲ್ಗೆ ಫಸ್ಟ್ ಟೈಮ್ ಬಂದೇನಾದ್ರು ನೀವು ವಿಡಿಯೋನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಮುಂದೆ ಬರುವಂತ ವಿಡಿಯೋ ಏನಿದೆ ಅದನ್ನು ನೀವು ನೋಡಬೇಕು ಅಂತಂದ್ರೆ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ, G2LIC ಗುರುನ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಬೆಲ್ ನ ಕ್ಲಿಕ್ ಮಾಡೋದ್ರಿಂದ ಫ್ಯೂಚರ್ ಬರುವಂತ ಎಲ್ಲಾ ವಿಡಿಯೋಸ್ ನಿಮ್ಗೆ ಸಿಗುತ್ತೆ. ರೈಟ್. ಸೊ ಈಗ ಬನ್ನಿ, ನಮ್ಮಲ್ಲಿರುವಂತಹ ಕಂಫರ್ಟ್ ಝೋನ್ ನ ತೆಗೆಯೋದು ಹೇಗೆ ಅಂತ. ನಾವು ಕಂಫರ್ಟ್ ಝೋನ್ ಇಂದ ಹೊರಗಡೆ ಬಂದು ನಮ್ಮ ಕನಸುಗಳನ್ನು ಕೂಡ ನನಸು ಮಾಡಿಕೊಳ್ಳುವಂತ ಸಾಧ್ಯತೆ ಇದೆ. ಅದು ಹೇಗೆ ಅಂತ ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ಮಾಡಬೇಕಾಗಿರುವಂತಹ ಕೆಲಸ ಇಷ್ಟೇ. ಏನಾದ್ರೂ ಒಂದು ಹೊಸ ಕೆಲಸನ ಮಾಡಬೇಕು ಅಂತಂದ್ರೆ ಮೊದಲು ಬರುವಂತದ್ದು ಭಯ. ಎಸ್. ಸೊ ಮೊದಲನೇದಾಗಿ ನಾವು ಲರ್ನ್ ಟು ಮ್ಯಾನೇಜ್ ದ ಫಿಯರ್. ಸೊ ಭಯ ಏನಿದೆ ಆ ಭಯನ ಮ್ಯಾನೇಜ್ ಮಾಡೋದನ್ನ ಕಲ್ತ್ಕೋಬೇಕಾಗಿ ಬರುತ್ತೆ. ಸಾಧ್ಯ, ಭಯ ಇದ್ದೇ ಇರುತ್ತೆ, ಭಯ ಎಲ್ಲರಲ್ಲೂ ಇದ್ದೇ ಇರುತ್ತೆ. ಸೊ ಏನಾಗುತ್ತೆ, ನಾನು ಈ ಹೊಸ ಕೆಲಸ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ, ಬೇರೆಯವ್ರು ಏನಂತಾರೆ, ಫೇಲ್ ಆಗತ್ತಾ ಸಕ್ಸಸ್ ಆಗತ್ತಾ ಗೊತ್ತಿಲ್ಲ, ಅಕಸ್ಮಾತ್ ನಾನು ಫೇಲ್ ಆಗ್ಬಿಟ್ರೆ ನಾನು ಎಲ್ಲಿ ಹೋಗ್ತೀನಿ, ಸೊ ಬೇರೆಯವ್ರು ಇದನ್ನ ನೋಡಿ ಹಾಡ್ಕೊಳ್ಳೋದಿಲ್ವಾ, ಸೊ ನನ್ನ ಬಗ್ಗೆ ಏನಿಲ್ಲ, ಅದನ್ನ ಮಾಡ್ದ ಫೇಲ್ ಆಯ್ತು, ಹೀಗೆ ಹಾಗೆ ಅಂತೆಲ್ಲ ಹೇಳ್ಕೊಳ್ತಾರೆ ಅನ್ನೋ ಫಿಯರ್ ಇರುತ್ತೆ. ಆ ಫಿಯರ್ ಕೆಲಸ ಮಾಡ್ಲಿಕ್ಕೆ ಬಿಡಿ. ಭಯ ಏನಿದೆ ಭಯ ಅದ್ರ ಕೆಲಸ ಮಾಡ್ತಾ ಇದ್ವಿ, ಬಟ್ ನೀವು ಅದನ್ನ ಮ್ಯಾನೇಜ್ ಮಾಡೋದನ್ನ ಕಲ್ತ್ಕೊಬೇಕಾಗಿ ಬರುತ್ತೆ. ಸೊ ಪ್ರಯತ್ನ ಪಡೋದ್ರಲ್ಲಿ ತಪ್ಪೇನಿಲ್ಲ, ಪ್ರಯತ್ನ ಪಡಿ, ಭಯನ ಮ್ಯಾನೇಜ್ ಮಾಡೋದು ಕಲ್ತ್ಕೊಳ್ಳಿ. ನಿಧಾನವಾಗಿ ಸ್ಟೆಪ್ ಬೈ ಸ್ಟೆಪ್ ಆ ಭಯ ಕೂಡ ನಿಮ್ಮಿಂದ ದೂರ ಆಗುತ್ತೆ. ಸೊ ಭಯ ಇರಬೇಕು ಸಕ್ಸಸ್ ಬರಬೇಕು ಅಂತಂದ್ರೆ. ಹೊಸದಾಗಿ ಏನಾದನ್ನು ಮಾಡೋದನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ.
ಕ್ರಿಯೇಟಿವ್ ಆಗಿ ಕೆಲಸ ಮಾಡೋದನ್ನ ಕಲಿಬೇಕು. ಆ ಕಲಿಯೋದಕ್ಕೋಸ್ಕರ ಬರುವಂತ ಭಯ ಏನಿದೆ, ಆ ಭಯನ ಮ್ಯಾನೇಜ್ ಮಾಡೋದನ್ನ ಕಲ್ತ್ಕೊಬೇಕಾಗಿ ಬರುತ್ತೆ. ಸೊ ಇದು ಮೊದಲನೇದು. ಸೊ ಎರಡನೇದು ಏನಪ್ಪಾ ಅಂತಂದ್ರೆ, ನೀವು ಹೊಸದಾಗಿ ಕೆಲಸನ ಸ್ಟಾರ್ಟ್ ಮಾಡ್ಬೇಕಂತಂದ್ರೆ ನಿಮ್ಮಲ್ಲಿ ಆತ್ಮವಿಶ್ವಾಸ ಇರಬೇಕು. ಹಾಗೆ ನೀವು ಕೂಡ ಆತ್ಮವಿಶ್ವಾಸ ಇರುವಂತರ ಮಧ್ಯದಲ್ಲಿ ಇರಬೇಕಾಗಿ ಬರುತ್ತೆ. ಸೊ ಬಿ ವಿತ್ ಅ ಕಾನ್ಫಿಡೆಂಟ್ ಪೀಪಲ್, ಬಿ ವಿತ್ ಅ ಕಾನ್ಫಿಡೆಂಟ್ ಪೀಪಲ್. ಸೊ ಯಾರಿಗೆ ಆತ್ಮವಿಶ್ವಾಸ ಇರುತ್ತೆ ಅವ್ರ ಜೊತೆ ನೀವಿದ್ರೆ ನಿಮಗೆ ಧೈರ್ಯ ತುಂಬಲಿಕ್ಕೆ ಸಾಧ್ಯ ಇರುತ್ತೆ. ಹಾಗೆ ನೀವು ಮಾಡುವಂತ ಕೆಲಸ ಏನಿದೆ ಆ ಕೆಲಸಗಳಿಗೆ ಮೋಟಿವೇಶನ್ ಮಾಡ್ತಾ ಹೋಗ್ತಾರೆ, ಇನ್ಸ್ಪಿರೇಷನ್ ಕೊಡ್ತಾ ಹೋಗ್ತಾರೆ. ಆತ್ಮವಿಶ್ವಾಸ ಇಲ್ಲದರ ಜೊತೆಯಲ್ಲಿ ನೀವಿದ್ದಾಗ ಸಣ್ಣ ಪುಟ್ಟ ಮಿಸ್ಟೇಕ್ಗಳಾದಾಗ ಕೂಡ ನಿಮಗೆ ನೆಗೆಟಿವ್ ಅನ್ನ ತುಂಬಿ ಧೈರ್ಯನ ಹಿಂದಿರಿತಾ ನೀವು ಆ ಕೆಲಸದಿಂದ ಹೊರಗಡೆ ಬರೋ ರೀತಿ ಮಾಡ್ತಿರ್ತಾರೆ. ಆತ್ಮವಿಶ್ವಾಸ ಇರುವಂತರ ಜೊತೆ ನೀವಿದ್ದಾಗ ನಿಮಗೆ ಆತ್ಮಸ್ಥೈರ್ಯ ತುಂಬ್ತಿರ್ತಾರೆ, ಸಾಥ್ ಕೊಡ್ತಿರ್ತಾರೆ. ಸೊ ನೀವು ಮಾಡುವಂತ ಕೆಲಸಕ್ಕೆ ಪ್ರೇರೇಪಣೆ ನೀಡ್ತಾ ಇರ್ತಾರೆ. ಸೊ ಇನ್ಸ್ಪಿರೇಷನ್ ಆಗಿರ್ತಾರೆ, ಸೊ ಮೋಟಿವೇಟ್ ಮಾಡ್ತಿರ್ತಾರೆ. ಸೊ ದೇ ವಿಲ್ ಬಿ ಸಪೋರ್ಟಿಂಗ್ ಯು. ಹಾಗೆ ಅವರು ಕೂಡ ಆತ್ಮವಿಶ್ವಾಸ ಜೊತೆಯಲ್ಲಿ ಅವರು ಒಂದಷ್ಟು ಹೊಸ ಕೆಲಸಗಳನ್ನ ಮಾಡ್ತಾ ಇರೋದ್ರಿಂದ, ಕ್ರಿಯೇಟಿವಿಟಿ ಇರ್ತಾ ಇರೋದ್ರಿಂದ, ಹೊಸ ಹೊಸ ಪ್ರಯತ್ನ ಮಾಡ್ತಾ ಇರೋದ್ರಿಂದ ಸೊ ನೀವು ಕೂಡ ಕಂಫರ್ಟ್ ಝೋನ್ ಅಲ್ಲಿ ಇರ್ತೀರಾ. ಸೊ ನಾನು ಮಾಡ್ತಾ ಇರುವಂತ ಕೆಲಸ ಸರಿ ಇದೆ ಅಂತೇಳಿ ನಿಮಗೂ ಕೂಡ ಹುರಿದುಂಬಿಸುವಂತ ಕೆಲಸ ಆಗ್ತಿರತ್ತೆ. ಸೊ ಹಾಗಾಗಿ ನೀವು ಸಾಧನೆ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಿರುತ್ತೆ. ನಿಮ್ಮ ಕನಸನ್ನ ನನಸು ಮಾಡ್ಕೊಳ್ಳಿಕ್ಕೂ ಕೂಡ ಸಾಧ್ಯತೆ ಹೆಚ್ಚಾಗುತ್ತೆ. ಸೊ ಎಲ್ಲಿ ಆತ್ಮವಿಶ್ವಾಸ ಇರೋದಿಲ್ವೋ ಅಂತವರ ಸಂಪರ್ಕ ನಿಮಗೆ ಹೆಚ್ಚಾದಾಗ ಅಥವಾ ನೀವು ಅವ್ರ ಜೊತೆ ಇದ್ದಾಗ ನಿಮ್ಮಲ್ಲಿ ಇರೋ ಆತ್ಮವಿಶ್ವಾಸ ಕೂಡ ಕುಂದುತ್ತಾ ಹೋಗುತ್ತೆ. ಸೊ ಹಾಗಾಗಿ ಇದಕ್ಕೆ ಅವಕಾಶ ಕೊಡಬಾರ್ದು ಅಂತ ಹೇಳ್ತಾ, ಸೊ ಬಿ ವಿತ್ ಅ ಪೀಪಲ್ ಹೂ ಹ್ಯಾಸ್ ಅ ಕಾನ್ಫಿಡೆನ್ಸ್, ರೈಟ್. ಸೊ ಆತ್ಮವಿಶ್ವಾಸ ಬಹಳಷ್ಟು ಮುಖ್ಯ ಆಗುತ್ತೆ. ಈ ಆತ್ಮವಿಶ್ವಾಸ ಇರುವಂತರ ಜೊತೆ ನೀವಿದ್ದಾಗ ಸೊ ನಿಮ್ಮ ಆತ್ಮವಿಶ್ವಾಸ ಕೂಡ ಹೆಚ್ಚಾಗತ್ತೆ. ಸೊ ಮೂರನೇ ವಿಷಯ ಏನಪ್ಪಾ ಅಂತಂದ್ರೆ, ನೆವರ್ ಫರ್ಗೆಟ್ ದ ಡ್ರೀಮ್ಸ್. ಸೊ ಯಾವತ್ತೂ ಕೂಡ ನೀವು ಕಂಡಂತ ಕನಸೇನಿದೆ ಆ ಕನಸನ್ನ ಮರೀಲಿಕ್ಕೆ ಹೋಗ್ಬಾರ್ದು. ಆ ಕನಸನ್ನ ಮರೆತರೆ ನೀವು ಮುಂದೆ ಮಾಡಬೇಕಾಗಿರುವಂತಹ ಕೆಲಸ ಏನು ಅಂತ ಬ್ಲಾಂಕ್ ಆಗುತ್ತೆ. ನಿಮ್ಮ ಮುಂದಿನ ದಾರಿ ಕಂಪ್ಲೀಟ್ ಆಗಿ ಮುಚ್ಚೋಗುತ್ತೆ. ಸೊ ನೀವು ಕಂಡಂತ ಕನಸೇನಿದೆ ಆ ಕನಸು ನಿಮ್ಮಲ್ಲಿ ಎಚ್ಚರವಾಗಿರಬೇಕು. ಸೊ ಸಾಮಾನ್ಯವಾಗಿ ವಿವೇಕಾನಂದರು ಹೇಳೋ ರೀತಿ ಆ ಕನಸು ಹೇಗಿರ್ಬೇಕಪ್ಪ ಅಂತಂದ್ರೆ, ರಾತ್ರಿಯಲ್ಲಿ ಬಂದೋಗೋ ಕನಸಾಗಿರಬಾರ್ದು, ಹಗಲಲ್ಲಿ ಕೂಡ ಆ ಕನಸು ಎಚ್ಚರವಾಗಿರಬೇಕು. ರಾತ್ರಿ ಎಲ್ಲ ನಿಮಗೆ ನಿದ್ದೆ ಕೊಡದೇ ಇರುವಂತ ಕನಸಾಗಿರ್ಬೇಕು. ಸೊ ಆ ಕನಸು ನಿಮಗೆ ಎಚ್ಚರವಾಗಿರ್ಬೇಕು ಅಂತಂದ್ರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರಿದ್ದಾರೆ, ತಂದೆ ತಾಯಿನ ಜ್ಞಾಪಕ ಮಾಡ್ಕೊಳ್ಳಿ, ಅಣ್ಣ ತಮ್ಮಂದ್ರೆ ಅವ್ರನ್ನ ಜ್ಞಾಪಕ ಮಾಡ್ಕೊಳ್ಳಿ, ಹೆಂಡತಿ ಮಕ್ಕಳನ್ನ ಜ್ಞಾಪಕ ಮಾಡ್ಕೊಳ್ಳಿ. ಆ ಡ್ರೀಮ್ಸ್ ಏನಿದೆ ಅವರಿಗೆ ಸಂಬಂಧಪಟ್ಟಂತ ಕನಸುಗಳನ್ನ ಕಾಣ್ತೋದ್ರಿಂದ ಅವರು ನಿಮ್ಮ ಮುಂದೆ ಕಣ್ಮುಂದೆ ಬರ್ತಾ ಇದ್ದಾಗ ಡ್ರೀಮ್ಸ್ ಕೂಡ ನಿಮಗೆ ಕಾಣಿಸ್ತಾ ಇರುತ್ತೆ. ಸೊ ತಂದೆ ತಾಯಿನ ನಾನು ಚೆನ್ನಾಗಿ ನೋಡ್ಕೊಬೇಕು, ಅವ್ರ ಒಂದು ಲಕ್ಸುರಿ ಲೈಫ್ ಕೊಡಬೇಕು ಅಂತ ನೀವು ಕನಸು ಕಟ್ಟೋದಾದ್ರೆ ಅದಕ್ಕೆ ಬೇಕಾದ ಅವಶ್ಯಕತೆ ಏನೋ ನಿಮ್ ಕಣ್ಮುಂದೆ ಬರ್ತಾ ಇರುತ್ತೆ. ಹಾಗೆ ಹೆಂಡತಿ ಮಕ್ಕಳನ್ನ ರಾಯಲ್ ಲೈಫ್ ಅಲ್ಲಿ ಇಡಬೇಕು ಅಥವಾ ಒಳ್ಳೆ ಲಕ್ಸುರಿ ಲೈಫ್ ಬೇಕು, ಅವ್ರಿಗೂ ಕೂಡ ಇರುವಂತ ಕನಸುಗಳೇನಿದೆ ಅದನ್ನ ಫುಲ್ಫಿಲ್ ಮಾಡಬೇಕು ಅಂತ ನೀವು ಡ್ರೀಮ್ ಕಟ್ಟೋದ್ರಿಂದ ನಿಮ್ಮ ಕನಸಿಗೆ ಆಗಾಗ ಎಚ್ಚರ ಇವರು ಕಣ್ಮುಂದೆ ಕಾಣಿಸ್ತಿರ್ತಾರೆ. ಸೊ ಮಕ್ಕಳಿಗೆ ಕೊಡಬೇಕಾದಂತಹ ಹೈಯೆಸ್ಟ್ ಎಜುಕೇಶನ್ ಇದೆ, ಒಳ್ಳೆ ವ್ಯಾಲ್ಯೂಬಲ್ ಎಜುಕೇಶನ್ ಇದೆ, ಅಥವಾ ಬೆಸ್ಟ್ ಎಜುಕೇಶನ್, ಬೆಸ್ಟ್ ಔಟ್ ಆಫ್ ಬೆಸ್ಟ್ ಎಜುಕೇಶನ್ ಇದೆ, ಅದನ್ನ ಕೊಡ್ತೀನಿ ಅಂತ ನೀವು ಕನಸು ಕಟ್ರೆ ಸೊ ಆ ಕನಸು ನಿಮ್ಗೆ ಕಣ್ಮುಂದೆ ಕಾಣ್ತಾ ಎಚ್ಚರವಾಗಿರುತ್ತೆ. ಸೊ ಹೀಗೆ ಅಣ್ಣ ತಮ್ಮಂದ್ರಾಗ್ಬೋದು, ಫ್ರೆಂಡ್ಸ್ ಆಗ್ಬೋದು, ಅಥವಾ ಸೊಸೈಟಿಲಿ ಆಗ್ಬೋದು, ನಿಮ್ದೇ ಆದಂತ ಕನಸು ಕಟ್ಟಿರ್ತೀರಾ. ಇವರಿಗೆ ಲಿಂಕ್ಡ್ ಆಗಿ ಈ ವಿಷಯಗಳಿಗೆ ಸಂಬಂಧಪಟ್ಟಾದಂತ ಕನಸುಗಳನ್ನ ನೀವು ಕಾಣೋದ್ರಿಂದ ಸೊ ನಿಮ್ಮನ್ನ ಎಚ್ಚರಿಸಲಿಕ್ಕೆ ಇವು ಕಣ್ಮುಂದೆ ಯಾವಾಗ್ಲೂ ಕಾಣ್ತಾ ಇರ್ತವೆ. ಸೊ ಹಾಗಾಗಿ ಸೊ ನಿಮ್ಮ ಕನಸನ್ನ ನೀವು ಮರೀಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನೀವು ಕಂಡಂತ ಕನಸು ಏನಿದೆ ಅದನ್ನ ಯಾವತ್ತೂ ಮರಿಬಾರದು. ಸೊ ನೆವರ್ ಫರ್ಗೆಟ್ ದ ಡ್ರೀಮ್ಸ್. ಸೊ ಈ ಮೂರು ವಿಷಯಗಳನ್ನ ನೀವು ತಿಳ್ಕೊಂಡ್ಮೇಲೆ ಸೊ ನಾಲ್ಕನೇದು ಏನಪ್ಪಾ ಅಂತಂದ್ರೆ ನೆಗೆಟಿವ್ ವಿಜುವಲೈಸೇಷನ್. ಸೊ ನೆಗೆಟಿವ್ ವಿಜುವಲೈಸೇಷನ್ ಅಂತಂದ್ರೆ ಸಾಮಾನ್ಯವಾಗಿ ಎಲ್ಲರೂ ಕೂಡ ಹೇಳುವಂಥದ್ದು ಏನಿದೆ ಅಂತಂದ್ರೆ, ಸೊ ಥಿಂಕ್ ಪಾಸಿಟಿವ್, ಬಿ ಪಾಸಿಟಿವ್ ಅಂತಾನೆ ಹೇಳ್ತಾರೆ. ಅಫ್ಕೋರ್ಸ್ ಅದನ್ನು ನಾನು ಒಪ್ಕೊಳ್ತೀನಿ. ಸೊ ಇಲ್ಲಿ ನೆಗೆಟಿವ್ ವಿಜುವಲೈಸೇಷನ್ ಅಂತ ಏನಪ್ಪಾ ಅಂತಂದ್ರೆ, ನೀವು ಅಂದ್ಕೊಂಡಿದ್ದಂತ ಡ್ರೀಮ್ ಏನಿತ್ತು, ಗೋಲ್ ಏನಿತ್ತು, ಒಂದು ಏನ್ ಸಾಧನೆ ಮಾಡ್ಬೇಕು ಅಥವಾ ರೆಕಾರ್ಡ್ ಮಾಡ್ಬೇಕು ಅಂದ್ಕೊಂಡಿದ್ರಿ, ಅದನ್ನ ಮಾಡಿತ್ತು, ನನ್ನ ಗುರಿ ನಾನು ತಲುಪಲಿಲ್ಲ ಅಂತಂದ್ರೆ ಅದರಿಂದ ಆಗುವಂತ ಕೆಟ್ಟ ಪರಿಣಾಮಗಳು ಏನು, ಯಾರಿಗೆಲ್ಲ ತೊಂದರೆ ಆಗುತ್ತೆ, ಏನೆಲ್ಲ ನಷ್ಟ ಆಗುತ್ತೆ, ಹಣಕಾಸಿನ ರೀತಿಯಲ್ಲಿ ಆಗ್ಬೋದು, ಆರ್ಥಿಕವಾಗಿ ಆಗ್ಬೋದು, ಮಾನಸಿಕವಾಗಿ ನೀವು ಕುಂದಬಹುದು. ಹಾಗೆ ಸೊಸೈಟಿಲಿ ನಿಮ್ಗೆ ಇರುವಂತ ರೆಪ್ಯುಟೇಷನ್ ಏನಿದೆ, ರೆಪ್ಯುಟೇಷನ್ ಕಡಿಮೆ ಆಗ್ಬೋದು. ಈ ವಿಷಯಗಳೆಲ್ಲ ಹೆಚ್ಚನೆ ಮಾಡ್ತಾ ಹೋದ್ರೆ ಏನೆಲ್ಲ ತೊಂದರೆಗಳಾಗುತ್ತೆ ಅನ್ನೋದನ್ನ ನೀವು ವಿಜುವಲೈಸ್ ಮಾಡ್ತಾ ಹೋದ್ರೆ ನಿಮಗೆ ಅಲ್ಲಿ ಹುಟ್ಟುವಂತ ಭಯ ಏನಿದೆ ಆ ಭಯದಿಂದ ಖಂಡಿತವಾಗ್ಲೂ ನೀವು ನಿಮ್ಮ ಕಂಫರ್ಟ್ ಝೋನ್ ಇಂದ ಹೊರಗಡೆ ಬರ್ತೀರಾ. ಅದಕ್ಕೆ ಸಾಧ್ಯತೆ ಆಗುತ್ತೆ, ಅದಕ್ಕೆ ಪೂರಕವಾಗಿ ಕೆಲಸ ಮಾಡುತ್ತೆ, ನಿಮ್ಮ ಮನಸ್ಥಿತಿ ಕೆಲಸ ಮಾಡುತ್ತೆ. ಅಫ್ಕೋರ್ಸ್ ನೀವು ಮನಸ್ಸಲ್ಲಿ ಅಂದ್ಕೊಳ್ತಾ ಇದ್ದೀರಾ ಇದನ್ನ ನಾನು ಮಾಡಬೇಕು ಅಂತ, ಸ್ಟಾರ್ಟು ಕೂಡ ಮಾಡ್ತೀರಾ, ಒಂದ್ ಹೆಜ್ಜೆ ಎರಡು ಹೆಜ್ಜೆ ಮುಂದೆ ಇಟ್ಟು ಫೇಲ್ ಆಗ್ಬೋದು, ಹಿಂದೆ ಬರ್ತೀರಾ. ಸೊ ಅದಕ್ಕೆ ಹಿಂದಕ್ಕೆ ಬರದೇ ರೀತಿ ತಡೆ ಆಗ್ಬೇಕು ಅಂತಂದ್ರೆ ಈ ಡ್ರೀಮ್ಸ್ ಏನಿದೆ ಆ ಡ್ರೀಮ್ಸ್ ನ ನೆಗೆಟಿವ್ ವಿಜುವಲೈಸೇಷನ್ ಅಲ್ಲಿ ನೋಡ್ಬೇಕಾಗಿ ಬರುತ್ತೆ. ಸೊ ಏನ್ ನಷ್ಟ ಆಗುತ್ತೆ ಅನ್ನೋದ್ರ ಬಗ್ಗೆ. ಸೊ ಈ
ದುಷ್ಪರಿಣಾಮಗಳನ್ನ ನೀವು ಕಣ್ಮುಂದೆ ಇಟ್ಕೊಂಡಾಗ ಖಂಡಿತವಾಗ್ಲೂ ನೀವು ಪ್ರಜ್ಞಾವಂತರಾಗಿದ್ದಾಗ, ಸ್ಥಿತಿ ಪರಿಸ್ಥಿತಿಲಿದ್ದಾಗ ಇಚ್ಛಾಶಕ್ತಿ ನೀವು ಅದನ್ನ ಅಲೋ ಮಾಡೋದಿಲ್ಲ. ಸೊ ನೀವು ಅದನ್ನ ಆಗೋದಕ್ಕೆ ಬಿಡೋದಿಲ್ಲ. ಸೊ ಖಂಡಿತವಾಗ್ಲೂ ನಿಮ್ಗೆ ಅದು ತಡೆ ಒಡ್ಡುತ್ತೆ. ಸೊ ನಿಮ್ಮನ್ನ ಗುರಿ ಕಡೆ ಖಂಡಿತವಾಗ್ಲೂ ಕರ್ಕೊಂಡು ಹೋಗುತ್ತೆ. ಸೊ ಈ 4 ವಿಷಯಗಳನ್ನ ತಿಳ್ಕೊಂಡ್ಮೇಲೆ ಮತ್ತೊಂದ್ಸಲ ರೀಕಾಲ್ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಲರ್ನ್ ಟು ಮ್ಯಾನೇಜ್ ದ ಫಿಯರ್. ಸೊ ಮೊದಲನೇದು ಭಯನ ಮ್ಯಾನೇಜ್ ಮಾಡೋದನ್ನ ಕಲ್ತ್ಕೊಬೇಕಾಗಿ ಬರುತ್ತೆ. ಎರಡನೇದು ಬಿ ವಿತ್ ಕಾನ್ಫಿಡೆಂಟ್ ಪೀಪಲ್, ಆತ್ಮವಿಶ್ವಾಸ ಇರುವಂತಹ ಮನುಷ್ಯರ ಜೊತೆ ಇರಬೇಕಾಗಿ ಬರುತ್ತೆ. ಮೂರನೇದು ನಿಮ್ಮ ಡ್ರೀಮ್ಸ್ ಏನಿದೆ ಆ ಡ್ರೀಮ್ಸ್ ನ ಮರಿಬಾರದು. ನಾಲ್ಕನೇದು ನೆಗೆಟಿವ್ ವಿಜುವಲೈಸೇಷನ್ ಮಾಡಬೇಕಾಗಿ ಬರುತ್ತೆ. ಸೊ ಆ ಡ್ರೀಮ್ ನ ನೀವು ಫುಲ್ಫಿಲ್ ಮಾಡಲಿಲ್ಲ ಅಂತಂದ್ರೆ, ಆ ಗೋಲ್ ನ ನೀವು ಫುಲ್ಫಿಲ್ ಮಾಡಲಿಲ್ಲ ಅಂತಂದ್ರೆ ಅದರಿಂದ ಆಗುವಂತ ದುಷ್ಪರಿಣಾಮ ಏನು ಅಂತ ನೀವು ವಿಜುವಲೈಸ್ ಮಾಡಬೇಕಾಗಿ ಬರುತ್ತೆ. ಸೊ ಈ 4 ವಿಷಯಗಳನ್ನ ಮಾಡಿದಾದ್ಮೇಲೆ 4ನೇ ಸ್ಟೆಪ್ ಆದ್ಮೇಲೆ 5ನೇ ಸ್ಟೆಪ್ ನ ನೋಡೋಣ. 5ನೇ ಸ್ಟೆಪ್ ಏನು ಅಂತ ಹೇಳ್ತೀನಿ. ಎಸ್, 5ನೇದು ಏನಪ್ಪಾ ಅಂತಂದ್ರೆ ಟೇಕ್ ಎ ಸ್ಮಾಲ್ ಸ್ಟೆಪ್ಸ್. ಸಣ್ಣ ಸಣ್ಣ ಹೆಜ್ಜೆಗಳನ್ನ, ಸಣ್ಣ ಸಣ್ಣ ಯಶಸ್ಸುಗಳನ್ನ ಕಾಣಲಿಕ್ಕೆ ಸ್ಟಾರ್ಟ್ ಮಾಡಿ. ಸ್ನೇಹಿತರೆ, ಒಂದು ಗುರಿನ ಮುಟ್ಲಿಕ್ಕೆ ಕೇವಲ ಒಂದು ಹೆಜ್ಜೆಯಲ್ಲಿ ಅಥವಾ ಒಂದು ದಿನದಲ್ಲಿ, ಒಂದು ತಿಂಗಳಲ್ಲಿ ಆಗೋದಿಲ್ಲ. ಅದಕ್ಕೆ ಅದರದೇ ಆದಂತಹ ಕಾಲಮಿತಿ ಇರುತ್ತೆ. ಸೊ ದೊಡ್ಡ ದೊಡ್ಡ ಟಾರ್ಗೆಟ್ಗಳನ್ನ ಇಟ್ಕೊಂಡು ಅದನ್ನ ಮಾಡ್ಲಿಕ್ಕಾಗಿಲ್ಲ ಅಂತೇಳಿ ಮತ್ತೆ ಕುಗ್ಗೋದಕ್ಕಿಂತ ಸಣ್ಣ ಸಣ್ಣ ಟಾರ್ಗೆಟ್ಗಳನ್ನ ಸ್ಟಾರ್ಟ್ ಮಾಡಿ, ಸಣ್ಣ ಸಣ್ಣ ಸಕ್ಸಸ್ ನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಸೊ ಒಂದು ದೊಡ್ಡ ಗುರಿನ ತಲುಪಬೇಕು ಅಂತಂದ್ರೆ 100 ಸಣ್ಣ ಗುರಿಗಳಿಂದ ಅದನ್ನ ತಲುಪಬೇಕಾಗಿ ಬರುತ್ತೆ. ಸೊ ಒಂದೇ ಸಲ ನಿಮ್ಗೆ ಡ್ಯಾಮ್ ಅಲ್ಲಿ ನೀರು ತುಂಬಬೇಕು ಅಂದ್ರೆ ಆಗೋದಿಲ್ಲ. ಸಣ್ಣ ಸಣ್ಣ ಹನಿಗಳಿಂದನೇ ಅದು ಸಾಧ್ಯ ಆಗುತ್ತೆ. ಈ ಸಣ್ಣ ಸಣ್ಣ ಹನಿ ಏನಿದೆ, ಸೊ ಸ್ಮಾಲ್ ಡ್ರಾಪ್ಸ್ ಏನಿದೆ, ಆ ಡ್ರಾಪ್ಸ್ ನಿಮಗೆ ಸ್ಮಾಲ್ ಸಕ್ಸಸ್ ಆಗಬೇಕು. ಹಾಗಾಗಿ ಸಣ್ಣ ಸಣ್ಣ ಟಾರ್ಗೆಟ್ ಏನಿದೆ ಆ ಟಾರ್ಗೆಟ್ ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಸೊ ದೊಡ್ಡ ಟಾರ್ಗೆಟ್ ನ ಸಣ್ಣ ಟಾರ್ಗೆಟ್ ಆಗಿ ಮಿನಿಮೈಸ್ ಮಾಡ್ತಾ, ಕಾಂಪ್ಲಿಕೇಶನ್ ನ ಸಿಂಪ್ಲಿಫೈಡ್ ಮಾಡ್ತಾ ಮಾಡ್ಕೊಳ್ಳಿ. ಸೊ ದೊಡ್ಡ ಟಾರ್ಗೆಟ್ ನ ಸಣ್ಣ ಸಣ್ಣ ಟಾರ್ಗೆಟ್ಗಳಾಗಿ ಬಗೆಹರಿಸ್ಕೊಳ್ಳಿ. ಅವೆಲ್ಲನೂ ಕೂಡಿಸಿದ್ರೆ ನಿಮಗೆ ದೊಡ್ಡ ಟಾರ್ಗೆಟ್ ಆಟೋಮೆಟಿಕ್ ಕಂಪ್ಲೀಟ್ ಆಗುತ್ತೆ. ಸೊ ನಿಮ್ಮ ಗುರಿ ಏನಿತ್ತು, ಗೋಲ್ ಏನಿತ್ತು, ಆ ಗೋಲ್ ನ ಫುಲ್ಫಿಲ್ ಮಾಡಬೇಕಾದ್ರೆ ಸಣ್ಣ ಸಣ್ಣ ಸಕ್ಸಸ್ ನಿಮಗೆ ಪ್ರತಿ ದಿನ, ಪ್ರತಿ ವಾರ, ಪ್ರತಿ ತಿಂಗಳು ಸಿಗ್ತಾ ಬರುತ್ತೆ. ಸೊ ಈ ಸಿಗೋದ್ರಿಂದ ನಿಮ್ಮ ಕಾನ್ಫಿಡೆನ್ಸ್ ಏನಿದೆ, ನಿಮಗೆ ಬೇಕಾದಂತ ಮೋಟಿವೇಶನ್ ಏನಿದೆ, ನಿಮಗೆ ಬೇಕಾದಂತ ಸಪೋರ್ಟ್ ಏನಿದೆ, ಈ ಸಣ್ಣ ಸಣ್ಣ ಸಕ್ಸಸ್ ಕೊಡ್ತಾ ಹೋಗುತ್ತೆ. ಸೊ ಹಾಗಾಗಿ ಟೇಕ್ ಎ ಸ್ಮಾಲ್ ಸ್ಟೆಪ್ಸ್. ಸಣ್ಣ ಸಣ್ಣ ಸ್ಟೆಪ್ಸ್ ನ ಚೇಂಜ್ ಮಾಡ್ತಾ ಹೋಗಿ ಅದನ್ನ ಕನ್ಸಿಸ್ಟೆಂಟ್ ಆಗಿ ನೀವು ಮಾಡ್ತಾ ಇದ್ರೆ ನಿಮ್ಮ ಗುರಿ ನಿಮ್ದಾಗತ್ತೆ. ನೀವು ಕಂಡಂತ ಕನಸು ಏನಿದೆ, ನೀವು ಅಂದ್ಕೊಂಡಂತ ಗುರಿ ಏನಿದೆ, ಅದನ್ನ ಕೇವಲ ಗುರಿಯಾಗಿ ನೋಡದೆ ಅದನ್ನ ಅನುಭವಿಸುವಂತ ಸಾಧ್ಯತೆ ಕೂಡ 100ಕ್ಕೆ 100 ಭಾಗ ಇರುತ್ತೆ. ಸ್ನೇಹಿತರೆ, ಈ ವಿಷಯ 100% ಪ್ರೂವನ್ ಫಾರ್ಮುಲಾ, ಇದು ಪ್ರೂವನ್ ಸ್ಟೆಪ್ಸ್, ಇದು ಎಲ್ಲರೂ ಕೂಡ ಫಾಲೋ ಮಾಡಬೇಕಾಗಿರುವಂತದ್ದು, ಫಾಲೋ ಮಾಡಕ್ ಆಗುವಂಥದ್ದು. ಇದರಲ್ಲಿ ಯಾವುದೇ ರೀತಿಯಾದಂತಹ ಕಷ್ಟಕರವಾದ ಸ್ಟೆಪ್ಸ್ ಯಾವುದೂ ಇಲ್ಲ. ಹೌದು ಅಂದ್ಕೊಳ್ತೀನಿ ಸ್ನೇಹಿತರೆ. ಸೊ ಈ ವಿಡಿಯೋನ ನೀವು ನೋಡಿದ ತಕ್ಷಣ ನಿಮ್ಗೆ ಅನ್ಸೋದು ಏನಿದೆ ಆ ವಿಷಯ, ಅದಕ್ಕೆ ಸಂಬಂಧಪಟ್ಟಂತ ಕಮೆಂಟ್ ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ಬೋದು. ಈ 5 ಸ್ಟೆಪ್ಸ್ ಅಲ್ಲಿ ನಿಮಗೆ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಯಾವುದು, ತುಂಬಾ ಕ್ಯಾಚಿ ಅಂತ ಅನ್ಸಿದ್ ಯಾವುದು, ಅದನ್ನು ಕೂಡ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ತಾ ಹೋಗಿ. ಮತ್ತೆ ಇದರಿಂದ ನೀವು ಮುಂದೆ ತಗೊಳ್ತಾ ಇರುವಂತಹ ಹೆಜ್ಜೆ ಏನಿದೆ ಅದ್ರ ಬಗ್ಗೆ ಕೂಡ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ತಾ ಹೋಗಿ. ಇನ್ನೊಂದು ರಿಕ್ವೆಸ್ಟ್ ಏನಂದ್ರೆ ಸ್ನೇಹಿತರ, ಈ ವಿಡಿಯೋನ ಹೆಚ್ಚೆಚ್ಚು ಜನಕ್ಕೆ ಶೇರ್ ಮಾಡಿ. ಅವರಲ್ಲೂ ಕೂಡ ಎಲ್ಲ ಮನುಷ್ಯರಲ್ಲೂ ಸಾಧ್ಯತೆ ಇದೆ, ಸಾಮರ್ಥ್ಯ ಇದೆ, ಕೆಪಾಸಿಟಿ ಇದೆ, ಪವರ್ ಇದೆ, ಮಾಡಬಹುದು. ಆದ್ರೆ ಅವ್ರ ಕಂಫರ್ಟ್ ಝೋನ್ ಇಂದ ಹೊರಗಡೆ ಬರ್ಲಿಕ್ಕೆ ಆಗೋದಿಲ್ಲ. ಕೇವಲ ನಿಮ್ಮ ಒಂದು ಶೇರ್ ಇಂದ, ಈ ವಿಡಿಯೋನ ಬೇರೆಯವರಿಗೆ ಶೇರ್ ಮಾಡೋದ್ರಿಂದ ಅವರ ಜೀವನದಲ್ಲೂ ಒಂದು ಪಾಸಿಟಿವ್ ಬದಲಾವಣೆ ಬರುತ್ತೆ. ಅವ್ರ ಜೀವನದಲ್ಲೂ ಅವ್ರ ಗುರಿನ ಬದಲಾಯಿಸ್ಕೋಬಹುದು, ಅವ್ರ ಜೀವನದಲ್ಲೂ ಅವ್ರ ಗುರಿನ ಅವ್ರು ತಲುಪಬಹುದು ಅಂತಂದ್ರೆ ಅದಕ್ಕಿಂತ ದೊಡ್ಡ ಸಾಧನೆ ಯಾವುದಿಲ್ಲ ಅಂತ ನನ್ಗನ್ಸುತ್ತೆ. ಹಾಗಾಗಿ ಈ ವಿಡಿಯೋನ ಹೆಚ್ಚೆಚ್ಚಿಗೆ ಎಲ್ರಿಗೂ ಶೇರ್ ಮಾಡ್ತಾ ಹೋಗಿ. ನಿಮ್ಮ ಸ್ನೇಹಿತರಾಗ್ಬೋದು, ರಿಲೇಟಿವ್ಸ್ ಆಗ್ಬೋದು, ನಿಮ್ಮ ಎನಿಮೀಸ್ ಆಗ್ಬೋದು, ಎಲ್ರಿಗೂ ಶೇರ್ ಮಾಡ್ತಾ ಹೋಗಿ. ಎಲ್ರಿಗೂ ವಿಡಿಯೋ ತಲುಪಲಿ, ಅವರು ತಮ್ಮ ಜೀವನದಲ್ಲಿ ಗುರಿನ ಮುಟ್ಲಿ, ಮತ್ತೆ ಸಾಧನೆ ಹಾದಿಯಲ್ಲಿ ಇರಲಿ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದೆ ಬರುವಂತ ಎಲ್ಲಾ ವಿಡಿಯೋಗಳನ್ನು, ವಿಶೇಷವಾದ ವಿಡಿಯೋಗಳನ್ನು ನೋಡಬೇಕು ಅಂತಂದ್ರೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ